ಕಂಪ್ಯೂಟರ್ಗಿಂತಾನೂ ಸ್ಮಾರ್ಟ್ ಆಗಿರುವ ನಮ್ಮ ಬ್ರೈನ್ ಅನ್ನು ನಾವೇ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀವಿ. ಅದಕ್ಕೆ ಪಟ್ಟಾಕಿ ಮಾರ್ನಿಂಗ್ ಶ್ರುತಿ, ಬ್ರೈನ್ ಕೆಪಾಸಿಟಿ ಹೇಗೆ ನ್ಯೂ ಸ್ಕಿಲ್ಸ್ ಕಲಿಯುತ್ತೆ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ಟೈಮ್ 100 ಬಿಲಿಯನ್ ಸೆಲ್ಸ್, ಬ್ರೈನ್ ಸೆಲ್ಸ್ ಇದೆ. ಒಂದೊಂದು ಸೆಲ್ 10,000 ಕನೆಕ್ಷನ್ಸ್ ಆಗುತ್ತೆ. ದಟ್ ಇಸ್ ದ ಬ್ರೈನ್ ಕೆಪಾಸಿಟಿ. ಸೊ ಐ ಗಿವ್ ಯು ಅನ್ ಎಕ್ಸಾಂಪಲ್. ನಾನೇ ಹೆಂಗೆ ಸ್ವಿಮ್ಮಿಂಗ್ ಕಲಿತೆ ಅದ್ರ ಪ್ರಕಾರ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ನನಗೆ ಸ್ವಿಮ್ಮಿಂಗ್ ಗೊತ್ತಿಲ್ಲ. ಸೊ ನಾನು ಶಾಲು ಸೈಡ್ ಇಳಿದ್ಬಿಟ್ಟು ಅಲ್ಲಿ ಎಡ್ಜಲ್ಲಿ ಇಟ್ಕೊಂಡ್ಬಿಟ್ಟು ಪಟ 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 ಕಾಲು ಹೊಡೆಯೋದು. ಎಫರ್ಟ್ ತುಂಬಾ ಇದ್ದಂಗಿದೆ, ಗಲಾಟೆ ತುಂಬಾ ಇದೆ. ಸುತ್ತಮುತ್ತ ನೋಡೋರು ಏನಪ್ಪ ಇಷ್ಟೆಲ್ಲ ಕಷ್ಟಪಡ್ತಾ ನೋಡ್ತಾನೆ. ಬಟ್ ನಾನು 1 ಇಂಚ್ ಮೂವ್ ಆಗಿಲ್ಲ. ಅದರ್ ಎಂಡ್ ನನ್ನ ವೈಫ್ ನ್ಯಾಷನಲ್ ಸ್ವಿಮ್ಮಿಂಗ್ ಚಾಂಪಿಯನ್. ಶಿ ಈಸ್ ಕವರಿಂಗ್ ಸೋ ಮಚ್ ಆಫ್ ಸ್ಪೇಸ್. ಹೊಸ ಸ್ಕಿಲ್ ಗೊತ್ತಿಲ್ಲದಾಗ ಏನಾಗುತ್ತೆ, ಒಂದು ಬ್ರೈನ್ ರ್ಯಾಂಡಮ್ ಆಗಿ ಕನೆಕ್ಷನ್ ಆಗುತ್ತೆ. ಉದಾಹರಣೆಗೆ ತಗೊಳ್ಳಿ, 10,000 ಕನೆಕ್ಷನ್ಸ್ ಆಯ್ತು ಅಂತ ಇಟ್ಕೊಳ್ಳಿ ಈ ಸ್ವಿಮ್ಮಿಂಗ್ ಕಲೀಲಿಕ್ಕೆ. ಆಮೇಲೆ ಏನ್ ಹಾಕೊಂಡ್ ಬರುತ್ತೆ, ಆ ಕೋಚು ಇದು ಮಾಡು, ಇದು ಮಾಡಬೇಡ, ಈ ತರ ಮಾಡೋದು ಬೆಟರ್ ಅಂತ ಕರೆಕ್ಷನ್ಸ್ ಹಾಕೊಂಡ್ ಬರುತ್ತೆ. ಕರೆಕ್ಷನ್ಸ್ ಹಾಕೊಂಡ್ ಬಂದಾಗ ಏನಾಗುತ್ತೆ, ಟ್ರಿಮ್ ಆಗುತ್ತೆ. ಇವೆಲ್ಲ ಕನೆಕ್ಷನ್ಸ್ ಟ್ರಿಮ್ ಆಗ್ಬಿಟ್ಟು ನಮಗೆ ಬೇಕಾಗಿದ್ದ ಕನೆಕ್ಷನ್ಸ್ ಮಾತ್ರ ಉಳ್ಕೊಳುತ್ತೆ. ವಿ ಕಾಲ್ ದಿಸ್ ಸೈನಾಪ್ಟಿಕ್ ಪ್ರೂನಿಂಗ್. ಕಡೆಗೆ ಏನಾಗುತ್ತೆ, 10,000 ಕನೆಕ್ಷನ್ ಇಂದ ಬಹುಶಃ 2-3,000 ಕನೆಕ್ಷನ್ ನಮ್ಗೆ ಬೇಕಾಗಬಹುದು. ಬಾಕಿ ಕನೆಕ್ಷನ್ಸ್ ಎಲ್ಲ ಸತ್ತೋಗುತ್ತೆ ಏನು, ಮತ್ತೆ ನಮ್ಗೆ ಅವೈಲೇಬಲ್ ಇದೆ ಬೇರೆ ಹೊಸ ಸ್ಕಿಲ್ ಗೆ ಮಾಡ್ಲಿಕ್ಕೆ. ದಿಸ್ ಇಸ್ ದ ಅಮೇಜಿಂಗ್ ಕೆಪಾಸಿಟಿ ಆಫ್ ದ ಬ್ರೈನ್ ವಿಚ್ ನೋ ಕಂಪ್ಯೂಟರ್ ಟುಡೇ ಹ್ಯಾಸ್.